ಎಳಗಿಡು ತಳಗ ಹಾಂ ಎಳಗಿಡು ಹಾಂ ಓಕೆ ಸೇದು ಯಾಕೋ ತಿಪ್ಪೇಶ ಇಷ್ಟೊಂದು ತಡವಾಗಿ ಬಂದಿಲ್ಲ? ಯಾಕೆ ಯಾರಾದರೂ ಹಣ ಕೊಡಲಿಲ್ಲವೇ ಅಥವಾ ಏನಾದರೂ ಅಂದರು ಹೇಳು, ಅವರ ಚರ್ಮ ಸುಲಿಸಿ ಬಿಡ್ತೀನಿ. ಆದ್ರೂ ಹೇಳಕ್ ಬರುವುದಿಲ್ಲ. ಹಾ, ಬಾಕಿ ವಸೂಲಿಗಂತ ಹೋಗಿದ್ದೆಲ್ಲ ಯಾರ್ಯಾರು ತುಂಬ್ಯಾರ ತೋರಿಸಿ ನೋಡೋಣ. ಎಲ್ಲರೂ ತುಂಬ್ಯಾರ್ರಿ, ಆದ್ರ ಯಾಕೋ ತಿಪ್ಪೇಶಿ ಮಾತು ಅರ್ಧದಲ್ಲಿ ನಿಲ್ಲಿಸಿದಲ್ಲೋ? ಯಾರ್ಯಾರ ಹಣ ತುಂಬ್ಯಾರ ತೋರಿಸಿ ನೋಡೋಣ. ನೋಡೋದ ಮತ್ ಬಿಡ್ರಿ ಅಪ್ಪ, ರಕ್ತ ಚುಕ್ತಾನೆ ಕರೆಕ್ಟ್ ಆಗಿ ಬಂತೈತ್ರಿ. ಆದ್ರ ಮಗ ಅದ ನೋಡ್ರಿ ಬರಗುಂಡ ಬಸ್ಯ, ಅವ ಒಬ್ಬ ತುಂಬಿ ನೋಡ್ರಿಪ್ಪ. ಅವನೇಕೆ ತುಂಬಲಿಲ್ಲ? ಏನೋ ಸಾರ್ತಿ ಅವ್ರ ಮಗಳ ಮದುವೆ ಐತೆ ಅಂತ ಅದಕ್ಕೆ. ಏ ತಿಪ್ಪೇಶಿ, ನೀನು ನನ್ನ ಕೈಯಲ್ಲಿರುವುದೇ ತಕ್ಕಾಗಿ ಆ ಬಶ ಮಗಳ ಮದುವೆ ಅಂದು ಬಿಟ್ಟ, ಹಾಗೆ ಬಂದು ಬಿಟ್ಟ. ಮೊದಲ ಮಗನನ್ನು ಕರೆದುಕೊಂಡು ಬಾ. ಹಿಂಗ ಬಿಟ್ರೆ ನಾಳೆ ನಮ್ಮ ತಲೆ ಮೇಲೆ ಮಣ್ಣು ಹಾಕೊಂಡು ಬೇಕಾದಿತ್ತು. ಅಲ್ರಿ ಅಪ್ಪ, ನೀವು ನಾವು ನೀನು ಜನ್ಮೇ ಹೋದ್ರೆ ಎಲ್ಲ ಮಣ್ಣಾಗಿ ಹೋಗೋದ್ರಿ. ಸೌಕರ್ಯ ಇದ್ದರು ಬಿ ಮಣ್ಣಾಗಿ ಹೋಗೋದ, ಬಡವ್ರು ಇದ್ದರು ಬಿ ಮಣ್ಣಾಗಿ, ಬಟ್ ಎಲ್ಲರೂ ತುರ್ಕುದು ಮಣ್ಣಾಗಿ ನೋಡ್ರಿ. ಅದ್ರ ಮ್ಯಾಗ ಹೇಳಿದ್ ಹೋಗ್ರ. ಏ ತಲೆ ಹರಟಿ, ಹೇಳಿದಷ್ಟು ಕೆಲಸ ಮಾಡು. ಮೊದಲು ಅವನನ್ನು ಕರೆದುಕೊಂಡು ಬಾ. ಸೌಕರ, ನೀವು ಮನಿಗೆ ಹೋಗಿಂದ ಹಿಂಗ ನೀವು ಎಡವಟ್ಟು ಹಿಡಿಸ್ತೀರಿ ಅಂತ ತಿಳ್ಕೊಂಡೆ ನಾ ಬರಬಂದ ಬಸಪ್ಪ ಕರ್ಕೊಂಡು ಬಂದೇನ್ರಿ ಅಪ್ಪ. ತಡೀರಿ, ಕರ್ಕೊಂಡು ಬರ್ತೀನಿ. ನಮಸ್ಕಾರ ರೀ ಸೌಕಾರ. ಸಾಕು ನಿಲ್ಸು ನಿನ್ನ ನಮಸ್ಕಾರವನ್ನು. ಏನೋ ಇರ್ಲಿ ಅಂತ ಬೆಳೆ ಬಂದ ತಕ್ಷಣ ಹಣವನ್ನು ವಾಪಸ್ ಕೊಡ್ತಾನಂತ ಕೊಟ್ಟೆ. ಈಗ ವಸೂಲಿಗೆ ಬಂದ್ರೆ ಯಾವುದರ ಒಂದು ನೀವು ಹೇಳ್ತೀರಾ? ಒಯ್ಯುವಾಗ ನಗುತ್ತ ಒಯ್ಯೋದು, ಮರಳಿ ಕೊಡುವಂದ್ರ ಹಿಂದ ಮುಂದ ನೋಡ್ತೀರಯ್ಯ. ಮರ್ಯಾದೆಯಿಂದ ಹೇಳುತ್ತಿರುವೆ, ನಮಗೆ ಎಷ್ಟು ಹಣ ಕೊಡಬೇಕೋ ಅಷ್ಟು ತುಂಬಿ ಹೋಗು. ನೋಡ್ರಿ ಸೌಕಾರ, ನಿಮ್ಮ ಹಣ ತುಂಬಾರ್ದಂತ ನನ್ನ ಮನಸ್ಸಿನಲ್ಲಿ ಇಲ್ಲ. ನನ್ನ ಬೆಳೆ ಬಂದ ಕೂಡಲೇ ನಿಮ್ಮ ಹಣವನ್ನು ವಾಪಸ್ ಮಾಡ್ತಿದ್ದೆ. ಆದ್ರೆ ನನ್ನ ಮಗಳ ಮದುವೆ ನಿಶ್ಚಿತ ಮಾಡಿಬಿಟ್ಟೆ. ಅದಕ್ಕೆ ಮದುವೆಗೆ ಹಣ ಬೇಕಾಗುತ್ತದೆ. ಅದರಿಂದ ನಿಮ್ಮ ಹಣ ತುಂಬೋದಾಗೋದಿಲ್ಲ. ಸಲ ಏನಾದರೂ ಮಾಡಿ ದೊಡ್ಡ ಮನಸ್ಸು ಮಾಡ್ಕೊಳ್ರಿ ಸೌಕಾರ. ನಾನು ನಿನಗೆ ಸಾಲ ಕೊಟ್ಟಿದ್ದು ಈ ಉಪದೇಶವನ್ನು ಕೇಳೋದಕ್ಕೆಲ್ಲ.
ಪುಣ್ಯ ಕಟ್ಟಿಕೊಳ್ಳಿ ಅಂತ ಬೇಡಿಕೊಳ್ಳುತ್ತಿರುವಿ ಅಲ್ಲ, ಏನು ವಿಷಯ? ಏನೇ ಇರಿ ಬಿಡ್ರಿ ಸೌಕಾರ, ಏನೋ ಈ ಬಸಪ್ಪ ಏನದ ನಿಮ್ ತಂದೆಯವ್ರ ಅಂತೀರ ಸಾಲ ತಗದಾನಂತ್ರಿ, ಅದಕ್ಕ ನಿಮ್ ತಂದೆಯವ್ರು ಸಾಲ ಕೊಡು ಅಂತ ಕೇಳಕ್ ಬಂದಾರ. ಈ ಸಾರ್ತಿ ನನ್ನ ಮಗಳ ಮದುವೆ ನಿಶ್ಚಯಿತ ಐತಪ್ಪ, ಮುಂದಿನ ಸರ್ತಿ ಬೆಳಿ ಬಂದ್ ಕೂಡಲೇ ತಂದು ಕೊಡ್ತೀನಿ ಅಂತ ಹೇಳಕ ಬಂದ. ಆದ್ರೆ ನಿಮ್ಮ ಅಪ್ಪವ್ರು ಏನಂತಾರ, ಈ ಸದ್ಯಕ್ಕ ತುಂಬಾಕ ಬೇಕು ನೋಡಂತ ಅಲ್ಲ. ಅಪ್ಪ ನಮಗೇನು ಕಡಿಮೆ ಆಗಿದೆ ಅಂತ ಈ ರೀತಿ ಅವನಿಗೆ ಹೇಳುತ್ತೀರಿ? ಪಾಪ ಹೋಗಲಿ ಬಿಡ್ರಿ, ಮಗಳ ಮದುವೆ ಅಂತ ಹೇಳುತ್ತಾನೆ, ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡ್ತಾನೆ. ರವಿ, ನೀನು ಸುಮ್ಮನಿರು. ನಿನ್ನ ಮಾತು ಕೇಳಿದರೆ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಅಪ್ಪ, ಆ ಮಾತನ್ನ ನೀನಗಪ್ಪ ಬಯಸ್ಕೊಳ್ಳುವೆ? ಹೌದಪ್ಪ, ರವಿ ಹೇಳಿದಂತೆ ನಮ್ಗೇನು ಕಡಿಮೆ ಆಗಿದೆ? ಪಾಪ ಮಗಳು ಮದುವೆ ಅಂತ ಬೇಡಿಕೊಳ್ಳುತ್ತಿದ್ದಾನೆ. ಬಿಟ್ಟು ಬಿಡು ಹೋಗಲಿ, ಬೇಕಾದ್ರೆ ಮದುವೆ ಮುಗಿದ ನಂತರ ತುಂಬುತ್ತಾನೆ. ಇವ್ರಿಗೆ ಅಂತ ನೋಡ್ರಿ ಈ ಅಪ್ಪ ಬಂಗಾರದಂತ ಕೂಡ ನೋಡ್ರಿ, ಅದಕ್ಕ ಹೇಳಿ ದುಡ್ಡಿಗಿಂತ ದೊಡ್ಡ ಗುಣವೇ ಲೇಸು ಅಂತ. ಭಾರಿ ಗುಣವಂತರು, ಯಾವ ಗಳಿಗೆಯಲ್ಲಿ ಬಂದ್ರು ಏನು, ಒಟ್ಟಿಗೆ ಎಲ್ಲರೂ ಸೇರಿ ನನ್ನ ಹೊಟ್ಟೆ ನೋಡ್ತಿದ್ದೀರಾ. ಅಂದ್ರಿ ಅಪ್ಪ ಹೊಟ್ಟೆಯ ಕುಡಿತೈತ್ರಿ ಸೌಕಾರ, ಸ್ವಲ್ಪ ತಡೀರಿ. ಈ ಸದ್ಯಕ್ಕೆ ನಾ ಹೋಗ್ತೀನ್ರಿ, ನಿಮ್ಗೆ ಥಂಡಾನ್ ಒಂದ್ ಗ್ಲಾಸ್ ಮಜ್ಜಿಗೆ ತರ್ತೇನ್ರಿ. ಮಜ್ಜಿಗೆ ತಂದು ನೀವು ಕೈಯಾಗ ಕೊಡ್ತೇನ್ರಿ. ನೀವು ಕೈಯಾಗ ಕುಡಿದ್ರಾಗ ನೀವು ಘಟ್ಟ 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 ಕುಡಿದು ಕುರ್ಚಿ ಮ್ಯಾಗ ಕೂತು ಬಿಡಾಗತ್ತೆ. ಏ ಮುಟ್ಟಾಳ, ನೀ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀಯೋ ಇಲ್ಲೋ? ಬಸಪ್ಪ ಇನ್ನೂ ಏನು ನೋಡುತ್ತಾ ಇದೆ? ಹೋಗು, ಮನೆಗೆ ಹೋಗಿ ಮಗಳ ಮದುವೆ ಸಿದ್ಧತೆ ಮಾಡು, ಹೋಗು. ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಿ. ನೀವು ಬಂದು ನನ್ನ ಮಗಳ ಮದುವೆಗೆ ಆಶೀರ್ವಾದ ಮಾಡಿದ್ರೆ ನನ್ನ ಮಗಳು ಸುಖವಾಗಿರುತ್ತಾಳ್ರಿ. ನೋಡ್ ಬಸಪ್ಪ, ನಾವು ಕೇವಲ ಮನೆಯವರು, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋನು ಒಬ್ಬ ಇದ್ದಾನೆ. ಮೊದಲು ಅವನ ಹತ್ತಿರ ಆಶೀರ್ವಾದ ಪಡೆದುಕೋ. ಹಗಲು ಬಡವರ ಕಷ್ಟವನ್ನು ಹೋಗಲಾಡಿಸೋರು ನೀವೇ ಸಾವುಕಾರ, ನಮ್ಮ ಪಾಲಿನ ದೇವರು. ನೋಡು ಬಸಪ್ಪ, ಮಾತನಾಡುತ್ತಾ ನಿಂತರೆ ಹೀಗೆ ಮುಂದುವರಿಯುತ್ತದೆ. ಹೋಗು, ಮನೆಗೆ ಹೋಗಿ ಮಗಳ ಮದುವೆ